ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾವು ಮೂಲವ್ಯಾಧಿ ಅಥವಾ ಪೈಲ್ಸ್ ಅದಕ್ಕೆ ಮನೆ ಮದ್ದನ್ನು ಬಳಸತಕ್ಕಂಥ ಔಷಧಗಳು. ಬಾಳೆಹಣ್ಣು, ರಸ ಆಗಿರೋಂಥ ಬಾಳೆಹಣ್ಣು, ಮೆತ್ತಗಾಗಿರುವಂಥ ಬಾಳೆಹಣ್ಣು ಮತ್ತು ಸಕ್ಕರೆ 1 ಚಮಚ, ಅದಲ್ಲದೆ ಆಕಳ ತುಪ್ಪ 2 ಚಮಚ ಮತ್ತು ಜೇನುತುಪ್ಪ ಕೂಡ 2 ಚಮಚ. ಇವೆಲ್ಲವನ್ನು ಬೆರೆಸಬೇಕು. ಬೆರೆಸಿದ ನಂತರ ಮುಂಜಾನೆ ಊಟದಕ್ಕಿಂತ ಮುಂಚೆ, ಆಮೇಲೆ ರಾತ್ರಿ ಊಟಕ್ಕಿಂತ ಮುಂಚೆ ತೆಗೆದುಕೊಳ್ಬೇಕು. ಇದೇ ರೀತಿ 1 ವಾರದ ತನಕ ಮಾಡುವುದರಿಂದ ಮೂಲವ್ಯಾಧಿ ಕ್ರಮೇಣವಾಗಿ ಕಡಿಮೆ ಆಗುತ್ತದೆ. ಇವೆಲ್ಲ ಮನೆಗೆ ಸಿಗುವಂಥ ಔಷಧವ, ಬೇರೆ ಕಡೆ ಎಲ್ಲಿಗೆ ನಿಮಗೆ ಹೋಗೋದತ್ತಲ್ಲ. ಯಾರಿಗೆ ಮೂಲವ್ಯಾಧಿ ಆಗಿರ್ತದೋ ಅವರು ಮಸಾಲ ಪದಾರ್ಥ ಊಟ ಮಾಡಬಾರ್ದು. ಮಸಾಲೆ ಪದಾರ್ಥ ಅಂದರೆ ಚಪಾತಿ, ಆಮೇಲೆ ನಾನ್ ವೆಜ್ ಚಿಕನ್, ಮಟನ್ನು, ಆಮೇಲೆ ಗೋಧಿ, ಮೈದಾ, ತೊಗರಿಬೇಳೆ ಮತ್ತು ಕಾವಾಗುವಂಥ ಬಾಡಿ ಹೀಟ್ ಆಗೋಂಥ ಪದಾರ್ಥಗಳನ್ನು ತಿನ್ನಬಾರ್ದು. ನೀರು ಜಾಸ್ತಿ ಕುಡಿಬೇಕು. ಮುಲ್ಲಂಗಿ ಕೂಡ ತಿನ್ನಬೇಕು. ಆಮೇಲೆ ಉಳ್ಳಾಗಡ್ಡಿ ತಿನ್ಬೋದು, ಸೌತೆಕಾಯಿ, ಸಲಾಡ ಈ ರೀತಿ ತಿನ್ನೋದರಿಂದ ಮೂಲವ್ಯಾಧಿ ಕ್ರಮೇಣ ಕಡಿಮೆ ಆಗುತ್ತದೆ. ವೀಕ್ಷಕರೇ, ನಮಸ್ಕಾರ. ಅವರು ತಮ್ಮ ಅಡ್ರೆಸ್ ಮೂಲಕ ತಮಗೆ ಹೇಳಿಕೊಡುತ್ತಾರೆ. ಇದೊಂದು ದಯಮಾಡಿ ಕೇಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್, ತಮ್ಮದು ಪೂರ್ಣ ಅಡ್ರೆಸ್ ನಮಗೆ ವೀಕ್ಷಕರಿಗೆ ಮಾಹಿತಿ ಮಾಡಿಕೊಡ್ತೀರಿ ಸರ್? ಸರ್, ಇದು ಶರಣಬಸವೇಶ್ವರ ಟೆಂಪಲ್ ಹತ್ರ ಗೋ ಹೋಟೆಲ್ ಸುಭಾಷ್ ಚೌಕ್ ಅಂತ, ಬಸವ ಹಾಸ್ಪಿಟಲ್ ಅಂತ ನಮ್ಮದು ಮೊಬೈಲ್ ನಂಬರ್ ಬಂದುಬಿಟ್ಟು 8296525555. ನಿಮ್ಗೆ ಇದು ಇದು ಡಿಸೀಸ್ ಬಿಟ್ಟು ಬೇರೆ ಏನಾದ್ರು ಡೌಟ್ ಇತ್ತು ಅಂತಿಕೋರಿ, ಅದು ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಾಗ ಟೈಪ್ ಮಾಡ್ಲಕ್ಕ. ಅವ್ರ ಡಿಸೀಸ್ಗೆ ಮತ್ತೊಂದು ದಿನ ನಾವು ಅದ್ರ ಬಗ್ಗೆ ಸಂವಾದ ಮಾಡ್ಬೋದು. ಅದ್ರ ಬಗ್ಗೆ ನಾವು ವಿಶ್ಲೇಷವಾಗಿ ವಿಡಿಯೋನು ಮಾಡ್ಬೋದು. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇದರಿಂದ ಬೇರೆ 4 ಜನರಿಗೆ ಒಂದು ಸಮಸ್ಯೆ ಬಗ್ಗೆ ಪರಿಹಾರ, ಆ ಸಮಸ್ಯೆ ಬಗ್ಗೆ ತಿಳುವಳಿಕೆ ಎಲ್ಲನೂ ಸಿಗ್ತದೆ ಅವರಿಗೆ. ಓಕೆ ಸರ್, ನಮಸ್ಕಾರ ಸರ್.